ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಟು ಮೂವಿಯೋ ಲಾಗ್ಸ್. ಇವತ್ತು ಸ್ಯಾಟರ್ಡೆ, ಫ್ರೈಡೇಗೆ ಎಕ್ಸಾಮ್ ಎಲ್ಲ ಮುಗೀತು. ಆದರೆ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ನನ್ನ ಮಗಳು ಬುಕ್ಸ್ ತೊಗೊಂಡು ಓದ್ತಾ ಇದ್ದಾಳೆ. ಎಕ್ಸಾಮ್ ಇರಬೇಕಿದ್ರೆ ಬಾ ಓದ್ಕೊಳ್ಳೋಣ ಅಂತ ಹೇಳಿದ್ರೆ ಬರ್ತಿರ್ಲಿಲ್ಲ ಅವಳು. ಇಲ್ಲಮ್ಮ ನನಗೆ ಗೊತ್ತು ನಾನೇ ಎಕ್ಸಾಮಲ್ಲಿ ಬರಿತೀನಿ ಹೇಳ್ತೀನಿ ಅಂತೆಲ್ಲ ಹೇಳೋಳು. ಓವರಲ್ಲು ಮತ್ತು ಎಕ್ಸಾಮ್ ಇರುತ್ತೆ, 20 ಮಾರ್ಕ್ಸ್ಗೆ ಮಾತ್ರ ಇರೋದು. ಅದರಿಂದ ಹೇಳಿಬಿಟ್ಟು ಎಲ್ಲ ಮುಗೀತು, ಎಕ್ಸಾಮ್ ಎಲ್ಲ ಮುಗೀತು. ಮತ್ತು ಸ್ನಾನ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿದ್ದೆ. ಊಟ ಮಾಡಿಕೊಂಡು ಸ್ನಾನ ಮುಗಿಸ್ಕೊಂಡು ಕೂತಿದ್ವಿ. ಅವ್ರ ಅಪ್ಪನಿಗೆ ಫೋನ್ ಮಾಡಿಬಿಟ್ಟು ಕೇಳಿದೆ, ಎಲ್ಲಿಗಾದರೂ ಹೋಗೋಣ ಪಾಪು ಕರ್ಕೊಂಡು ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಆಯಿತು, ಅಪ್ಪನ ಕೇಳು, ಅಪ್ಪ ಸರಿ ಕರ್ಕೊಂಡು ಹೋಗ್ತೀನಿ ಅಂದರೆ ಬನ್ನಿ ರೆಡಿ ಆಗ್ಬಿಟ್ಟು ಅಂತ ಹೇಳಿದ್ರು. ಸರಿ ಅಪ್ಪನ ಕೇಳಿದ್ದಕ್ಕೆ ಸರಿ ಹೋಗೋಣ ರೆಡಿಯಾಗಿ ಅಂತ ಹೇಳಿದ್ರು. ಪಾಪುಗೂ ರೆಡಿ ಮಾಡಿಕೊಂಡು ನಾನು ರೆಡಿ ಆಗಿಬಿಟ್ಟು ಹೋಗ್ತಾಯಿದ್ದೀವಿ. ಅವಳು ಅಪ್ಪನಿಗೆ ಫಾಸ್ಟಾಗಿ ಹೋಗುತ್ತಾತ, ಸ್ಲೋ ಮಾಡುತ್ತಾತ ಅಂತೆಲ್ಲ ಹೇಳ್ಕೊಂಡು ಮುಂದೆ ತುಂಬ ಟಾರ್ಚರ್ ಮಾಡ್ತಿದ್ಲು. ಅದರಿಂದ ನಾನು ಹಿಂದೆ ಕರ್ಕೊಂಡು ಬಂದೆ. ಬಾ ಇಲ್ಲಿಗೆ ಅಮ್ಮನ ಜೊತೆಗೆ ಬಾ ಅಂತ ಹೇಳ್ಬಿಟ್ಟು. ಆದರೆ ಅವಳು ಇರೋದಿಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗೋದು, ಅಲ್ಲಿಂದ ಇಲ್ಲಿಗೆ ಬರೋದು ಅದೇ ಮಾಡ್ತಾಯಿರ್ತಾಳೆ. ಏನೇನೋ ಹೇಳ್ತಾಯಿದ್ಲು, ಸುಮ್ಮನೆ ಸ್ಕೂಲಲ್ಲಿ ಹೇಳ್ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು. ಅದರಿಂದ ನಾನು ಕೇಳ್ಕೊಂಡು ಕೂತಿದ್ದೀನಿ. ಇನ್ನು ಮುಂದೆ ಹೋಗ್ಬಿಟ್ಟು ಸುಮ್ಮನೆ ಗಾಡಿ ಓಡಿಸ್ತಾ ಇರುವಾಗ ಏನೇನಾದರೂ ಇದನ್ನ ಮಾಡ್ತಾಳೆ ಅಂತ. ಆದ್ರೂ ಹೋಗಾಯ್ತು. ಒಂದು 5 ನಿಮಿಷನೂ ನನ್ನ ಹತ್ರ ಕೂತ್ಕೊಳ್ಳಲಿಲ್ಲ, ಮುಂದೆ ಹೋಗ್ಬಿಟ್ಟು ಮಾತಾಡ್ತಾ ಕೂತಿದ್ಲು ನನ್ನ ಜೊತೆ. ಏನೇನೋ ಆ ಥರ ಎಲ್ಲ ಮಾಡಬಾರ್ದು ಅಮ್ಮ, ಈ ಥರ ಮಾಡೋದಿಲ್ಲ ನಾನು ಅಂತ ಹೇಳ್ಬಿಟ್ಟು. ಸ್ಮೈಲ್ ಮಾಡ್ತೀನಿ, ಹೇಳೋದಿಲ್ಲ ನಾನು ಅಂತೆಲ್ಲ ಏನೇನೋ ಹೇಳ್ಕೊಂಡು ಕೂತಿದ್ಲು. ಮತ್ತು ಸರಿ ಮಾಲ್ಗೆ ಕರ್ಕೊಂಡು ಹೋಗ್ಬಿಟ್ಟು ಆಟಾಡ್ಸ್ಕೊಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ. ತುಂಬ ದಿನ ಆಗಿತ್ತು. ಸರಿ ಅಂತ ಹೇಳ್ಬಿಟ್ಟು ಒಳಗಡೆ ಬಂದ್ವಿ. ನಾವು ಮನೆಯಿಂದ 2:30 ಆ ಥರ ಬಿಟ್ವಿ ಮನೇಲಿ. ಇಲ್ಲಿಗೆ ಬರೋ ಅಷ್ಟರಲ್ಲಿ 3 ಗಂಟೆ 3 ಕಾಲು ಆಗಿತ್ತು. ನಮಗೇನೋ ದೂರ ಇಲ್ಲ, ಒಂದು 15 ಮಿನಿಟ್ಸ್ ಜರ್ನಿ ಅಷ್ಟೇ. ಅದರಿಂದ ಬಂದ್ವಿ ಬೇಗನೆ. ಟ್ರಾಫಿಕ್ ಅಷ್ಟೊಂದೇನು ಇರಲಿಲ್ಲ. ಬಂದ್ಬಿಟ್ಟು ಆಟಾಡಿಸ್ತಾಯಿದ್ದೀವಿ. 1000 ರೂಪಿ ಕಾರ್ಡ್ ತೊಗೊಂಡ್ವಿ. ಮತ್ತು ಅದರಲ್ಲಿ ಆಟಾಡಿಸ್ತಾಯಿದ್ದೀನಿ. ಇದಕ್ಕೆ 50 ರೂಪೀಸ್ ಅಷ್ಟೇ. ಈ ಥರ ಎಲ್ಲ ಆಟಾಡೋದಂದ್ರೆ ಅವಳಿಗೆ ತುಂಬ ಇಷ್ಟ. ತುಂಬ ದಿನ ಆಗಿತ್ತು ಮತ್ತು ಕರ್ಕೊಂಡು ಬಂದು. ಈ ಥರ ಎಲ್ಲ ಸ್ಕೂಲ್ಗೆ ಹೋಗೋದು ಮನೆಗೆ ಬರೋದು ಇದೇ ಥರ ಇದ್ಲು. ಇವಾಗ ಒಂದು 1 ಮಂತ್ ಹಿಂದೆ ಕರ್ಕೊಂಡು ಬಂದಿದ್ದು, ಆವಾಗಲಿಂದ ಕರ್ಕೊಂಡು ಬಂದಿರಲಿಲ್ಲ. ಹತ್ತಿರ ಪಾರ್ಕ್ ಇದ್ದರೆ ಅವಾಗವಾಗ ಕರ್ಕೊಂಡು ಹೋಗ್ಬೋದು. ಆದರೆ ನಮಗೆ ಸ್ವಲ್ಪ ದೂರ, ನಮ್ಮ ಏರಿಯಾದಲ್ಲಿ ಪಾರ್ಕೇ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ನಡ್ಕೊಂಡೆಲ್ಲ ಹೋಗೋಕ್ಕಾಗೋದಿಲ್ಲ, ಗಾಡೀಲೇ ಹೋಗಬೇಕು. ಮತ್ತು ನನಗೂ ಆ ಟ್ರಾಫಿಕಲ್ಲೆಲ್ಲ ಹೋಗಿ ಪಾಪನ ಕರ್ಕೊಂಬರೋದೆಲ್ಲ ಸ್ವಲ್ಪ ಕಷ್ಟ ಅನ್ನಿಸ್ತದೆ. ಅದರಿಂದ ನಾನು ಕರ್ಕೊಂಡು ಹೋಗೋದಿಲ್ಲ ನೈಟ್ ಹೊತ್ತೆಲ್ಲ. ಅವರಪ್ಪ ಬರೋದೇ ಲೇಟ್ ಆಗುತ್ತೆ, 7-7:30 ಆಗುತ್ತೆ. ಅಷ್ಟೊತ್ತು ಮೇಲೆ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗೋದಿಲ್ಲ ನಾವು. ಸ್ಕೂಲಲ್ಲೇ ಪ್ಲೇ ಗ್ರೌಂಡು ಎಲ್ಲ ಇದೆ, ಅಲ್ಲೇ ಆಟ ಆಡ್ಕೊಂಡು ಬರ್ತಾಳೆ. ಅದರಿಂದ ಎಲ್ಲಿಗೂ ಕರ್ಕೊಂಡು ಹೋಗಿರಲಿಲ್ಲ ಇವಾಗ 1 ಮಂತಿಂದ. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಕಾರ್ಡ್ ತೊಗೊಂಡು ಆಟಾಡಿಸ್ತಾಯಿದ್ದೀವಿ. ಅವಳಿಗೆ ಯಾವ್ಯಾವ ಆಟ ಕೇಳ್ತಿದ್ಲ ಅದೆಲ್ಲನೂ ಸರಿ ಅಂತ ಹೇಳ್ಬಿಟ್ಟು. ಅವರಪ್ಪ ಸ್ವಲ್ಪ ಲೇಟ್ ಆಗುತ್ತೆ, ಆಟಾಡಿಸಿ ಆಮೇಲೆ ಆಟಾಡಿಸ್ಕೊಂಡು ಕರ್ಕೊಂಡು ಬನ್ನಿ, ನಾನು ಬರ್ತೀನಿ ಅಂತ ಹೇಳಿದರು. ಅಪ್ಪ ಹೋಗಿ ಕೂತ್ಕೊಂಡ್ರು ಅಲ್ಲಿ. ನಮ್ಮ ಹಸ್ಬೆಂಡ್ ಅಪ್ಪ ಬಂದು ಮನೇಲೇ ಇರೋದು. ಅದರಿಂದ ಅವರೇ ಕರ್ಕೊಂಡು ಹೋಗ್ತಾರೆ ಎಲ್ಲಾದರೂ ಹೋಗಬೇಕು ಅಂತೆಲ್ಲ ಹೇಳಿದ್ರೆ. ಶಾಪಿಂಗ್ಗೆ ಮತ್ತು ಇಲ್ಲೇ ಈ ಥರ ಎಲ್ಲ ಹೋಗ್ಬೇಕಂದ್ರೆ ನಮ್ಮ ಅಪ್ಪ ಅಮ್ಮ ಇಬ್ಬರೂ ಬರ್ತಾರೆ. ನಮ್ಮ ಅಮ್ಮನಿಗೆ ಸ್ವಲ್ಪ ಇವತ್ತು ಕಾಲು ನೋವು ಅಂತ ಹೇಳ್ಬಿಟ್ಟು ಅವ್ರು ಬರಲಿಲ್ಲ. ನೀವೇ ಕರ್ಕೊಂಡೋಗಿ ಆಟಾಡ್ಸ್ಕೊಂಡು ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ನಮ್ಮ ಅಮ್ಮನೂ ಬರ್ತಾರೆ ಅವಾಗವಾಗ ಈ ಥರ ಎಲ್ಲ ಕರ್ಕೊಂಡು ಬಂದಾಗ. ಸರಿ ನಾವು ಮನೇಲೇ ಇರ್ತೀವಲ್ವ, ಕೆಲಸ ಮಾಡಿಕೊಂಡು ಮತ್ತು ಮಕ್ಕಳು ನೋಡಿಕೊಂಡು. ಅದರಿಂದ ನಮಗೂ ಸ್ವಲ್ಪ ಮೈಂಡ್ ಫ್ರೀ ಆಗುತ್ತೆ ಈ ಥರ ಯಾವಾಗಲಾದರೂ ಬಂದರೆ. ಅದರಿಂದ ಕೇಳಿದ್ದಕ್ಕೆ ಸರಿ ಅಂತ ಹೇಳಿದ್ರು. ನನಗಂತೂ ತುಂಬ ಖುಷಿ ಆಯಿತು ಈ ಥರ ಎಲ್ಲ ಮಕ್ಕಳುಗಳೆಲ್ಲ ಆಟ ಆಡೋದು ನೋಡ್ಬಿಟ್ಟು. ನನ್ನ ಮಗಳು ಈ ಥರ ಒನ್ ಡೇ ಅಲ್ಲೇ ಬಿಟ್ರೂ ಅವಳು ಬರೋದಿಲ್ಲ, ಅಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ಆ ಥರ ಅವಳು ಆಟ ಆಡಬೇಕು, ಇಷ್ಟೊತ್ತಿನೆಲ್ಲ ಆಟ ಆಡಬೇಕಂತ ಹೇಳ್ತಾ ಇರ್ತಾಳೆ. ಇವತ್ತು ಮಲಗಿಲ್ಲ ಅವಳು. ಸರಿ ಹೋಗೋಣ ಅಂತ ಹೇಳಿದಷ್ಟೇ ಅವಳು ಮಲ್ಕೊಳ್ಳಿಲ್ಲ. ಹೋಗೋಣ ಅಂತ ಹೇಳ್ಬಿಟ್ಟು ಕೇಳ್ತಾನೆ ಇದ್ಲು.
ಈ ಥರ ಮಾಲ್ಗೆಲ್ಲ ಬರೋದು, ಪಾರ್ಕ್ಗೆ ಹೋಗೋದು ಅಂತ ಹೇಳಿದ್ರೆ ಅವಳಿಗೆ ಗೊತ್ತಾಗಿದೆ ಇವಾಗ, ಅಲ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟೆಲ್ಲ ಕೇಳ್ತಿರ್ತಾಳೆ. ಮತ್ತು ಅವ್ರ ಅಪ್ಪನಾಗಲಿ ಮತ್ತು ಅವ್ರ ತಾತನಾಗಲಿ ಪ್ಲೀಸ್ ತಾತ ಇವತ್ತು ಒಂದಿನ ಕರ್ಕೊಂಡು ಹೋಗು ತಾತ ಪ್ಲೀಸ್ ಪ್ಲೀಸ್ ಅಂತ ಕೇಳ್ತಿರ್ತಾಳೆ. ಅದರಿಂದ ಅವರೂ ಸರಿ ಆಯಿತು ಕರ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಈ ಥರ ಕರ್ಕೊಂಡು ಬರ್ತಾರೆ. ಇಲ್ಲಾಂದರೆ ನಮ್ಮ ಅಮ್ಮನ ಜೊತೆ ಹೇಳ್ತಾಳೆ, ಪ್ಲೀಸ್ ಅಜ್ಜಿ ಕರ್ಕೊಂಡು ಹೋಗೋಕೆ ಹೇಳು ಪ್ಲೀಸ್ ಪ್ಲೀಸ್ ಅಂತ ತುಂಬ ಇದನ್ನ ಮಾಡ್ತಿರ್ತಾಳೆ. ಅದರಿಂದ ಅವರು ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ, ಅವಳಿಗೂ ಸುಮ್ಮನೆ ಇರ್ತಾಳಲ್ವಾ, ಇವಾಗ 2 ದಿನ ರಜೆ ಇದೆ, ಸುಮ್ಮನೆ ಯಾವ ಮಕ್ಳುಗಳು ಇಲ್ಲ ಅವಳ ಜೊತೆ ಆಟ ಆಡೋಕ್ಕೆ, ನಮ್ಮ ಮನೆ ಹತ್ತಿರ ಯಾವ ಮಕ್ಕಳು ಇಲ್ಲ. ಅದರಿಂದ ಸರಿ ಒಬ್ಬಳೇ ಇರ್ತಾಳಲ್ವ, ಕರ್ಕೊಂಡು ಹೋಗ್ಬಿಟ್ಟು ಬನ್ನಿ ಅಂತ ಹೇಳಿದ್ರು. ಮಧ್ಯಾಹ್ನ ಅಡುಗೆ ಮಾಡಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಬಂದಿದ್ದರಿಂದ ಏನೂ ಇದಿಲ್ಲ, ಅವಳಿಗೆ ಹೊಟ್ಟೆ ತುಂಬಿದೆ. ಅವಳು ಏನೂ ಕೇಳಲಿಲ್ಲ ತಿನ್ನೋಕ್ಕೆಲ್ಲ. ಸರಿ ಹೋಗಬೇಕಿದ್ರೆ ಏನಾದರೂ ತಿನ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಅವಳಿಗೇನು ತಗೊಳ್ಳಿಲ್ಲ ನಾವು. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಇದೆಲ್ಲ ನೋಡಿದ್ರೆ ತುಂಬ ಚೆನ್ನಾಗಿತ್ತು. ಒಂದೇ ಪ್ಲೇ ಏರಿಯಾ ಅಂತ ಇದೆ, ಒಂದೇ ಒಂದು ಇದರಲ್ಲಿ ಎಲ್ಲನೂ ಇದೆ, ಆಲ್ ಇನ್ ಒನ್. ಒಂದಿದ್ರೊಳಗಡೆ ಬಂದರೆ ಅಲ್ಲೇ ಎಲ್ಲನೂ ಆಟ ಆಡಿಸ್ಕೊಂಡು ನಿಧಾನಕ್ಕೆ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗ್ಬೋದು. ನಿಮಗೂ ಎಲ್ಲಾದರೂ ಪಕ್ಕದಲ್ಲಿದ್ದರೆ ಈ ಥರ ಮಾಲ್ ಏನಾದರೂ ಇದ್ದರೆ ಕರ್ಕೊಂಡೋಗಿ ನಿಮ್ಮ ಮಕ್ಕಳನ್ನು, ತುಂಬ ಎಂಜಾಯ್ ಮಾಡ್ತಾರೆ. ತುಂಬ ಮಕ್ಕಳು ಬಂದಿರ್ತವೆ, ಎಲ್ಲ ಮಕ್ಕಳ ಜೊತೆ ಸೇರಿಕೊಂಡು ಎಂಜಾಯ್ ಮಾಡ್ತಾರೆ. ಅವಾಗವಾಗ ನಾವು ಕರ್ಕೊಂಡು ಹೋಗೋದಿಲ್ಲ, ಪರವಾಗಿಲ್ಲ, 1000 ತಾನೇ, ಯಾವಾಗಲಾದರೂ ಒಂದೊಂದು ದಿನ ತಾನೇ, ಮಕ್ಕಳಿಗೆ ಖರ್ಚು ಮಾಡಿದ್ರೆ ಏನೂ ಇಲ್ಲ ಅನ್ಕೋತೀನಿ. ಈ ಥರ ಕರ್ಕೊಂಡೋಗಿ ನೀವು. ಮತ್ತು ಈ ಥರ ಕಾರ್ ಗೇಮ್ ಇತ್ತು, ಅದು ನೋಡ್ಬಿಟ್ಟು ಹೋಗ್ಬೇಕಂತ ಇದ್ಲು. ಮತ್ತು ಸರಿ ಅವಳಿಗಿನ್ನೂ ಇದೆಲ್ಲ ಓಡ್ಸೋಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ನನ್ನನ್ನು ಹೋಗು ಅಂತ ಹೇಳಿದ್ರು. ನಾನು ಹೋಗ್ಬಿಟ್ಟು ನನಗೂ ಅಷ್ಟೇನೋ ಫಸ್ಟ್ ಟೈಮು ನಾನು ಸುಮ್ಮನೆ ರೌಂಡ್ ಇದನ್ನ ಹೊಡಿತಾ ಇದ್ದೀನಿ. ಅವಳು ನಗಾಡ್ತಾ ಇದ್ಲು, ಅಮ್ಮ ಈ ಥರ ಹೋಗಮ್ಮ, ಈ ಕಡೆ ಹೋಗಮ್ಮ ಅಂತೆಲ್ಲ ಹೇಳ್ಬಿಟ್ಟು. ಅವಳು ಎಲ್ಲಿಂದ ಹೋಗಿ ಎಲ್ಲಿಂದ ಬರ್ತಾಳೆ ಅಂತಲೇ ಗೊತ್ತಾಗ್ತಾಯಿಲ್ಲ ನನಗೆ. ನಾನೇ ಹುಡುಕ್ತಾಯಿದ್ದೆ, ಮತ್ತೆ ಬಂದ್ಲು ಇವಾಗ. ಸರಿ ಹೋಗೋಣ ನಡಿ ಅಂತ ಹೇಳಿದ್ರೆ ಬರೋಕ್ಕೆ ರೆಡಿನೇ ಇಲ್ಲ ಅವಳು. 5 ಮಿನಿಟ್ಸ್ ವೆಯ್ಟ್ ಮಾಡಮ್ಮ, 5 ಮಿನಿಟ್ಸ್ ಇರು ಅಂತ ಹೇಳ್ತಾಳೆ. ಯಾವಾಗ ಕೇಳಿದ್ರು ಹಂಗೆ ಹೇಳ್ತಾಳೆ. 5 ಮಿನಿಟ್ಸ್ ಆಗೋಯ್ತಂದ್ರೆ ಇನ್ನೂ ಆಗಿಲ್ಲಮ್ಮ, ಇನ್ನೂ ಆಗಿಲ್ಲ ಅಂತ ಹೇಳ್ಬಿಟ್ಟು ಆಟ ಆಡ್ತಾ ಇರ್ತಾಳೆ ಅವಳು ಪಾಡ್ಗವಳು. ಇವಾಗ ಸ್ಕೂಲು ಇನ್ನೇನು ಮಾರ್ಚ್ ಎಂಡಿಗೆ ಮುಗಿಯುತ್ತೆ ಸ್ಕೂಲು. ಏಪ್ರಿಲಿಂದ ರಜಾ, ಏಪ್ರಿಲ್ ಮೇ 2 ಮಂತ್ಸ್ ರಜಾ ಇರುತ್ತೆ. ನಿಮ್ಮ ಮಕ್ಕಳನ್ನ ಇದೇ ಥರ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ಎಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ ಬರಲ್ಲ ಅಂತ ಹಠ ಮಾಡ್ತಾ ಇರ್ತಾರ, ಇದೇ ಥರ ಆಟ ಆಡ್ತಿರ್ತಾರೆ ಅಂತೆಲ್ಲ ಹೇಳ್ಬಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ. ನಾವು 3 ಗಂಟೆ 3:15 ಒಳಗಡೆ ಬಂದಿದ್ದು, ಇನ್ನು 6 ಗಂಟೆ 6:15 ಆಗೋಕೆ ಹೋಯ್ತದೆ, ಅವಳು ಬರ್ತಾಯಿಲ್ಲ. ಆದ್ರೂ ಸರಿ ಏನೇನೋ ಹೇಳ್ಕೊಂಡು ಹೊರಗಡೆ ಕರ್ಕೊಂಡು ಬಂದ್ವಿ. ಕರ್ಕೊಂಡು ಬಂದು ನೋಡಿದ್ರೆ ಕೆಳಗಡೆ ಪ್ರೋಗ್ರಾಮ್ ನಡೀತೈತಿ, ಏನೋ ಒಂದು ಪ್ರೋಗ್ರಾಮು, ಅಲ್ಲಿ ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ರು. ಸರಿ ಒಂದು 15 ನಿಮಿಷ ನೋಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ನಿಂತಿದ್ವಿ. ಇವಳು ಡ್ಯಾನ್ಸ್ ಮಾಡ್ತಾಯಿದ್ಲು ಅಲ್ಲೇ ನಿಂತ್ಕೊಂಡು, ಸ್ಟಾರ್ಟ್ ಮಾಡ್ಕೊಂಡ್ಲು ಇವಳು. ಇವಳಿಗೆ ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಇದೆ, ಎಲ್ಲಿ ನೋಡಿದ್ರು ಬಿಡೋದಿಲ್ಲ ಡ್ಯಾನ್ಸ್ ಮಾತ್ರ. ಅವಳಿಗೇನೋ ಒಂಥರ ಫುಲ್ ಹ್ಯಾಪಿ ಆಗಿತ್ತು ಅವಳಿಗಿವತ್ತು. ಇನ್ನೇನು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ. ಫುಲ್ ಗ್ಲಾಸ್ ಕವರ್ ಆಗಿದೆ, ಅದರಿಂದ ಅಲ್ಲಿ ನಿಂತ್ಕೊಂಡಿದ್ದಾಳೆ, ಏನು ಪ್ರಾಬ್ಲಮ್ ಇಲ್ಲ. ಸರಿ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬಂದ್ವಿ, ಹೊರಗಡೆ ಬರ್ತಾಯಿದ್ವಿ ಇವಾಗ. ಇವತ್ತು ಫುಲ್ ರಶ್ಶು, ಕಾರ್ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಇರಲಿಲ್ಲ ನಮಗೆ. ತುಂಬ ಮೇಲ್ ಕೊಟ್ಟಿದ್ರು ಪಾರ್ಕಿಂಗ್ ಮಾಡೋಕ್ಕೆ.
ಮತ್ತು ಅವ್ರ ಅಪ್ಪನೂ ಬಂದರು. ಅವ್ರ ಅಪ್ಪ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. 7:30 ಅಷ್ಟೇ ಆಗಿದ್ದು. ಸರಿ, ನಮಗೇನು ಹೊಟ್ಟೆ ಹಸಿತಿರಲಿಲ್ಲ, ಸ್ನ್ಯಾಕ್ಸ್ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ವಿ. ಅದಕ್ಕೆ ಐಸ್ ಕ್ರೀಮ್, ಅವಳೇ ಐಸ್ ಕ್ರೀಮ್ ಬೇಕಂತ ಹೇಳಿದ್ಲು. ತುಂಬ ಬಿಸಿಲಿತ್ತು, ಅದರಿಂದ ಸರಿ ಐಸ್ ಕ್ರೀಮೇ ತಗೊಟ್ವಿ. ತುಂಬ ಶೆಕೆ ಇಲ್ಲೆಲ್ಲ. ಇಲ್ಲಿ ಬಿಸಿಲು ಅಂದರೆ ತುಂಬ ಬಿಸಿಲು, ಇರೋಕ್ಕೆ ಆಗೋದಿಲ್ಲ. ಫ್ಯಾನ್ ಇಲ್ದೇ ಒಂದು ನಿಮಿಷನೂ ಕೂತ್ಕೊಳ್ಳೋಕ್ಕಾಗಲ್ಲ, ಆ ಥರ ಇರುತ್ತೆ. ಮತ್ತು ಮನೆಗೆ ಬಂದ್ವಿ ಸ್ನ್ಯಾಕ್ಸ್ ಎಲ್ಲ ತಿನ್ಕೊಂಡು. ನಮ್ಮಮ್ಮ ಅಡುಗೆ ಮಾಡಿ ಇಟ್ಟಿದ್ರು. ಸರಿ, ಅವಳಿಗೆ ಫ್ರೆಶ್ ಅಪ್ ಮಾಡಿಬಿಟ್ಟು ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಲಾಗ್ ಎಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಮನೆಗೆ ಬರೋ ಅಷ್ಟರಲ್ಲಿ 8:30 ಆ ಥರ ಆಗೋಯ್ತು, ಸ್ನ್ಯಾಕ್ಸ್ ತಿನ್ಕೊಂಡು ಬರೋ ಅಷ್ಟರಲ್ಲಿ. ಮತ್ತು ಅವರ ಅಪ್ಪನೂ ಪಾಪ ಕೆಲಸ ಮಾಡಿ ಸುಸ್ತಾಗಿದ್ದರು, ನಾನೇನು ವೀಡಿಯೋ ಮಾಡ್ಕೊಳ್ಳಲಿಲ್ಲ. ಸ್ನ್ಯಾಕ್ಸ್ ತಿಂದ್ವಿ, ಮತ್ತು ಅವರು ಬೈಕಲ್ಲಿ ಬಂದರು, ನಾವು ಕಾರಲ್ಲಿ ಬಂದ್ವಿ. ಪಾಪಗೆ ತುಂಬ ನಿದ್ದೆ ಬಂದುಬಿಟ್ಟಿದೆ, ಅವಳು ಮಲಗಿಸ್ಬೇಕು. ಇವಾಗ ಅವಳಿಗೆ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಊಟ ಮಾಡಿಸಿ ಮಲಗಿಸೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.